Hello friends, district level SSLC preparatory examination 2024 Mysore district. ಇದರ ಆನ್ಸರ್ಸ್ ಅನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕ್ವೆಶ್ಚನ್ ನಂಬರ್ 1, ಲ್ಯಾಂಗ್ವೇಜ್ ಫಂಕ್ಷನ್. ಆನ್ಸರ್ ಇನ್ವೈಟಿಂಗ್. ಕ್ವೆಶ್ಚನ್ ನಂಬರ್ 2, option B, didn't he? Question number 3, would have. Option C. Question number 4, option D, to invite. Question number 5, one syllable, blank. Question number 6, collocative word, blood bank. Question number 7, the correct article is A. I saw a wounded dog on the street. Question number, fill in the blank using suitable linker. Banu is leaving the company as she got a new job. Or sometimes you also can, Banu is leaving the company because she got a new job. Either of the answer is seeming to be okay, but if you have any idea, you can comment me. 9th one, fill in the blank with appropriate preposition. He was not ready to part with his money. We go to the 10th question. Frame a question to get underlined word as an answer. If the answer underline is for the office, the question will be, where did Pawan leave his file? Then the answer becomes office. If underline is for the word Pawan, who left his file in the office? That would be, but that doesn't make any sense because Pawan, you have, when you ask a question, where did Pawan leave his file, that has a sense. Therefore I thought office must be underlined because ಅದು ಪರೀಕ್ಷೆಗೆ ಆಫೀಸ್ ಅನ್ನೋ ಪದಕ್ಕೆ ಅಂಡರ್ಲೈನ್ ಹಾಕಿರಲಿಲ್ಲ ಪ್ರಶ್ನೆಯಲ್ಲಿ. ಹಾಗಾಗಿ ಬಹುಶಃ ಆಫೀಸ್ ಅನ್ನೋ ಪದಕ್ಕೆ ಅಂಡರ್ಲೈನ್ ಹಾಕಿದ್ರೆ ನಿಮ್ಮ ಪ್ರಶ್ನೆಯನ್ನು ನೀವು ಸರಿಯಾಗಿ ಕೇಳ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಪ್ರಶ್ನೆ 11, 11th ಕ್ವೆಶ್ಚನ್. ಮನು ನೆವರ್ ಈಟ್ಸ್ ಇನ್ ಹೋಟೆಲ್ಸ್. ನೆವರ್ ಈಸ್ ಅಂಡರ್ಲೈನ್ಡ್, ಹಾಗಾಗಿ ಅದು ಅಡ್ವರ್ಬ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 12, ದ ಡಾಗ್ ಸಾ ಇಟ್ಸ್ ರಿಫ್ಲೆಕ್ಟ್ ಇದೆ ಕ್ಲೂ ಅಲ್ಲಿ. ದ ನೌನ್ ಫಾರ್ಮ್ ಆಫ್ ರಿಫ್ಲೆಕ್ಟ್ ಈಸ್ ರಿಫ್ಲೆಕ್ಷನ್. ಕ್ವೆಶ್ಚನ್ ನಂಬರ್ 13, ಯೂಸ್ ದ ವರ್ಡ್ ನೋಟಿಸ್ ಆಸ್ ವರ್ಬ್ ಇನ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ. ಅಲ್ಲಿ ನಾನು ಸಿಂಪಲ್ಲಾಗಿ ಐ ನೋಟಿಸ್ ಅಂತ ಹಾಕಿದ್ದೀನಿ, ನೀವು ಕಂಟಿನ್ಯೂ ಮಾಡ್ಬೋದು. ಐ ನೋಟಿಸ್ ಎ ಸ್ಪೆಕ್ ಇನ್ ಮೈ ಫ್ರೆಂಡ್ಸ್ ಐ ನೋಟಿಸ್ಡ್ ಹಾಕ್ಬೋದು ನೀವು. ಐ ನೋಟಿಸ್ಡ್ ಎ ಕ್ಯಾಟ್ ಇನ್ ಮೈ ರೂಮ್ ಬರಿಬೋದು. ಆರ್ ಎನಿ ಮೀನಿಂಗ್ಫುಲ್ ಸೆಂಟೆನ್ಸ್. ಚೇಂಜ್ ಇನ್ ಟು ಪಾಸಿಟಿವ್ ಡಿಗ್ರಿ. ನೋ ಅದರ್ ಬಾಯ್ ಇನ್ ದ ಫ್ಯಾಮಿಲಿ ಈಸ್ ಆಸ್ ಟಾಲ್ ಆಸ್ ಜೇಮ್ಸ್. ಚೇಂಜ್ ಇನ್ ಟು passive voice. 15th question. Saroja won the prize. The prize was won by Saroja. 16th one, Rajesh replied that he was not sure. 18th, ಅಲ್ಲಿ ಎರಡು ಎಡಿಷನ್ಸ್ ಇದೆ. ಫಸ್ಟ್ ಕ್ಲೂ, ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್. ಸೆಕೆಂಡ್ ಕ್ಲೂ, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅರುಣ್ ಆ್ಯಂಡ್ ತರುಣ್. ಸೊ ಅಲ್ಲಿ ಎಡಿಟ್ ಮಾಡಬೇಕಾಗಿರೋದು ಎ ತರುಣ್, ಬಿ ದೇ ಆರ್ ಸ್ಟಡಿಂಗ್. ಅಲ್ಲಿ ದೇ ಈಸ್ ಸ್ಟಡಿಂಗ್ ಆಗಿದೆ. ಸಿನ್ಸ್ ದ ಸಬ್ಜೆಕ್ಟ್ ಈಸ್ ಪ್ಲೂರಲ್, ನ್ಯಾಚುರಲಿ ಆಕ್ಸಿಲರಿ ವರ್ಬ್ ಆಲ್ಸೋ ವಿಲ್ ಬಿ ಪ್ಲೂರಲ್. 18th question, how can you say that the Americans were really good people? ನಾನಿಲ್ಲಿ ಆನ್ಸರನ್ನು ಬರೆದಿದ್ದೀನಿ, ನೀವು ವಿಡಿಯೋನ ಪಾಸ್ ಮಾಡಿ ನೀವು
ಆನ್ಸರನ್ನು ಬರ್ಕೊಳ್ಬೋದು. ದ ಅಮೇರಿಕನ್ಸ್ ವೇರ್ ಗುಡ್ ಪೀಪಲ್ ಬಿಕಾಸ್ ದೇ ವೇರ್ ರೆಡಿ ಟು ಪೇ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್ ಈವನ್ ಆಫ್ಟರ್ ದ ಸೇಲ್ ಡೀಡ್ ವಾಸ್ ಓವರ್. Question number 19. Why did Nehru choose Dr. Ambedkar as the first law minister of India, independent India? ನೆಹರು ಏಕೆ ಅಂಬೇಡ್ಕರ್ ಅವರನ್ನು ಮೊದಲ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಇದರ ಅರ್ಥ. ನೆಹರು chose Ambedkar as the first law minister in recognition of Dr. Ambedkar's skills in the field of law and legislation, as also a tribute to his vision of social justice, a vision which was sought to be infused into the new Indian polity. ಅಂಬೇಡ್ಕರ್ ಅವರಿಗೆ ಕಾನೂನಿನ ಬಗ್ಗೆ ಸಂಪೂರ್ಣವಾದಂತಹ ಒಂದು ಚಾಕಚಕ್ಯತೆ ಇತ್ತು. ಜೊತೆಗೆ ಅವರಿಗೆ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಅದರ ಬಗ್ಗೆ ಒಂದು ದೂರದೃಷ್ಟಿ ಇತ್ತು. ಜೊತೆಗೆ ಅವರು ಭಾರತದ ಒಂದು ರಾಜಕೀಯ ವ್ಯವಸ್ಥೆಗೆ ಒಂದು ದೀರ್ಘ ಗುರಿಯನ್ನು ಅವರು ಇಟ್ಕೊಂಡಿರ್ತಾರೆ. ಹಾಗಾಗಿ ನೆಹರು ಅವರನ್ನು ಮೊದಲ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ. 20ನೇ ಪ್ರಶ್ನೆ, ಹೌ ಡಿಡ್ ಸ್ಮಿತಾ ಎಂಜಾಯ್ ದ ಕನ್ಸರ್ಟ್ ಅನ್ನೋದು ಪ್ರಶ್ನೆ. ಹೇಗೆ ಸ್ಮಿತಾ ಕನ್ಸರ್ಟನ್ನು ಒಂದು ಖುಷಿಯಿಂದ ಅವಳು ಅನುಭವಿಸ್ತಾಳೆ ಅನ್ನೋದು ಪ್ರಶ್ನೆ. ಸಿಟ್ಟಿಂಗ್ ಬಿಸೈಡ್ ಹರ್ ಫಾದರ್ ಇನ್ ದ ಗ್ಯಾಲರಿ, ಸ್ಮಿತಾ ಹರ್ಡ್ ಆ್ಯಸ್ ಇನ್ ಎ ಡ್ರೀಮ್ ದ ಥಂಡರಿಂಗ್ ವೆಲ್ಕಮ್ ದ ಆಡಿಯನ್ಸ್ ಗೇವ್ ದ ಗ್ರೇಟ್ ಮಾಸ್ಟರ್. ಆಕೆ ಕನ್ಸರ್ಟಲ್ಲಿ ಕೂತ್ಕೊಂಡು ತಂದೆಯ ಜೊತೆಗೆ ಗ್ಯಾಲರಿಯಲ್ಲಿ ಆಡಿಯನ್ಸ್ ಹೇಗೆ ಒಂದು ದೊಡ್ಡದಾದಂಥ ಒಂದು ಕರತಾಡನದಿಂದ ಗ್ರೇಟ್ ಮಾಸ್ಟರನ್ನು ಬರಮಾಡ್ಕೊಳ್ತಾರೆ, ಅದನ್ನು ಆಕೆ ಎಂಜಾಯ್ ಮಾಡ್ತಾಳೆ. ದೆನ್ ದ ಫಸ್ಟ್ ನೋಟ್ಸ್ ಕೇಮ್ ಓವರ್ ದ ಏರ್ ಆ್ಯಂಡ್ ಸ್ಮಿತಾ ಫೆಲ್ಟ್ ಆಸ್ ಇಫ್ ದ ಗೇಟ್ಸ್ ಆಫ್ ದ ಎನ್ಚಾಂಟ್ಮೆಂಟ್ ಆ್ಯಂಡ್ ವಂಡರ್ ವೇರ್ ಓಪನಿಂಗ್. ಅವರು ಸಿತಾರನ್ನು ಪ್ಲೇ ಮಾಡಲಿಕ್ಕೆ ಶುರು ಮಾಡಿದಾಗ ಆಕೆಗೆ ಎನ್ಚಾಂಟ್ಮೆಂಟ್, ಆ ಒಂದು ಅತ್ಯಂತ ಖುಷಿಯ ಬಾಗಿಲು ತೆರೆಕೊಂಡಾಗೆ ಆಗುತ್ತೆ. ನಂತರ 21ನೇ ಪ್ರಶ್ನೆ, ವೈ ಡಿಡ್ ದ ಪ್ರೆಸಿಡೆಂಟ್ ಆಫ್ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸಸ್ ಸಮಾನ್ ಬೊರಾಕ್. ಬೊರಾಕ್ ಅನ್ನೋರನ್ನ ರಷ್ಯನ್ ಪ್ರೆಸಿಡೆಂಟ್ ಏಕೆ ಬರಮಾಡ್ಕೊಳ್ತಾರೆ? ಸಮನ್ ಅಂತಂದರೆ ಏಕೆ ಬರಮಾಡಿಕೊಳ್ತಾರೆ ಆ ಪ್ರಶ್ನೆ, ಅದರ ಅರ್ಥ. ದ ಸಮನ್ಸ್ ಕೇಮ್ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸಸ್ ಟು ಬೊರಾಕ್ ಆ್ಯಸ್ he had received a message from ಪ್ಯಾಲೇಸ್ ಆಫ್ ನೇಷನ್ಸ್ ಇನ್ ಜೆನೆವಾ. ಏಕೆಂದರೆ ಆ ಪ್ರೆಸಿಡೆಂಟ್ಗೆ ಜೆನಿವಾದಿಂದ ಒಂದು ಪತ್ರ ಬಂದಿರುತ್ತೆ, ವೇರ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಫ್ರಮ್ ದ ಸೋವಿಯತ್ ಯೂನಿಯನ್, ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಯುನೈಟೆಡ್ ಕಿಂಗ್ಡಮ್, ಈ ಮೂರು ಪವರ್ಗಳು, 3 powers possessing nuclear weapons had met behind the closed doors. The president showed Barack a letter from Geneva. An American scientist, Frank Press, had quoted his work while arguing with Moscow experts. Barack was then sent to Geneva. ಸೊ ಅಲ್ಲಿಂದ ಪತ್ರ ಬಂದಿರುತ್ತೆ, ಬರೋಕನ್ನು ಕಳಿಸ್ಕೊಡ್ಬೇಕು ಅಂತೇಳಿ. ಅದಕ್ಕೆ ಒಂದು ಅಮೇರಿಕನ್ ಸೈಂಟಿಸ್ಟ್ ಫ್ರ್ಯಾಂಕ್ ಪ್ರೆಸ್ಸನ್ ಅವರು ಇವರ ಒಂದು ಕೆಲಸವನ್ನು ಕೋಟ್ ಮಾಡಿದ್ದನ್ನು ಕೂಡ ರಷ್ಯನ್ ಪ್ರೆಸಿಡೆಂಟ್ ಇವರಿಗೆ ತೋರಿಸಿ ಇವರನ್ನು ಅಲ್ಲಿಂದ ಜೆನೆವಾಗೆ ಕಳಿಸಿಕೊಡ್ತಾರೆ. ಸ್ವಲ್ಪ ಉತ್ತರ ಲಾಂಗ್ ಆಗಿದೆ, ಬಹುಶಃ ನೀವು ಅದನ್ನು ಸ್ವಲ್ಪ ಪ್ರೂನ್ ಮಾಡಿ ಕಡಿಮೆ ಮಾಡಿ 2 ಅಂಕಕ್ಕೆ ಬೇಕಾಗುವಷ್ಟನ್ನು ಮಾತ್ರ ಬರೀಬೋದು. 22ನೇ ಪ್ರಶ್ನೆ, ದ ಸ್ಪೀಕರ್ ಹ್ಯಾಸ್ ದ ಫೀಲಿಂಗ್ ದಟ್ ಈ ಈಸ್ ಇಂಪ್ರಿಸನ್ಡ್. ವಾಟ್ ಕುಡ್ ಬಿ ದ ರೀಸನ್ ಫಾರ್ ಹಿಮ್ ಟು ಹ್ಯಾವ್ ಸಚ್ ಎ ಫೀಲಿಂಗ್. ಏಕೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನೋ ಪದ್ಯದಲ್ಲಿ ಕವಿ ತಾನು ಒಂದು ಜೈಲಿನೊಳಗಡೆ ಇದ್ದೀನಿ ಅನ್ನೋ ಭಾವನೆ ಅವರಿಗೆ ಮೂಡುತ್ತೆ, ಏಕೆ ಅನ್ನೋದು ಇದು ಪ್ರಶ್ನೆ. ದ ಸ್ಪೀಕರ್ ಎಟ್ ದ ಫೀಲಿಂಗ್ ದಟ್ ಹಿ ವಾಸ್ ಇಂಪ್ರಿಸನ್ಡ್ ಆಸ್ ದ ಡೋರ್ ಆಫ್ ಹಿಸ್ ಕ್ಯಾಪ್ಸೂಲ್ ವಾಸ್ ಸೀಲ್ಡ್. ಹಿ ವಾಸ್ ಕನ್ಫೈನ್ಡ್ ಟು ಹಿಸ್ ಕ್ಯಾಪ್ಸೂಲ್, ಹಿ ವಾಸ್ ಅನೇಬಲ್ ಟು ರೈಟ್ ಲೆಟರ್ಸ್. ಯಾಕೆ ಅವರಿಗೆ ಆ ರೀತಿಯ ಒಂದು ಫೀಲಿಂಗ್ ಬಂತು ಅಂತ ಅಂದರೆ, ಅವರು ಕ್ಯಾಪ್ಸೂಲ್ ಒಳಗಡೆ ಇದ್ದರು, ಕನ್ಫೈನ್ ಆಗಿದ್ದರು, ಜೊತೆಗೆ ಅವರು ಲೆಟರ್ಗಳನ್ನು ಬರೆಯೋಕ್ಕಾಗ್ತಿರಲಿಲ್ಲ, ಅನೇಬಲ್ ಟು ಪೋಸ್ಟ್ ಎನಿ ಮೇಲ್, ಜೊತೆಗೆ they had nobody to visit him, he had nobody to visit him and not a friend in hell. ಅವರನ್ನು ಭೇಟಿ ಮಾಡಲಿಕ್ಕೆ ಯಾರೂ ಕೂಡ ಇರಲಿಲ್ಲ, ಹಾಗಾಗಿ ಅವರಿಗೆ ಈ ರೀತಿಯ ಒಂದು ಮನೋಭಾವನೆ ಬರುತ್ತೆ. 23ನೇ ಪ್ರಶ್ನೆಗೆ ಬರೋಣ. ವೈ ಡಿಡ್ ದ ಸ್ಟೂಡೆಂಟ್ಸ್ ಮಾರ್ಚ್ ಇನ್ ಕಂಪ್ಲೀಟ್ ಸೈಲೆನ್ಸ್ ಅನ್ನೋದು ಪ್ರಶ್ನೆ. ದ ಮಾರ್ಚ್ ವಾಸ್ ಕಂಪ್ಲೀಟ್ಲಿ ಸೈಲೆಂಟ್ ಬಿಕಾಸ್ ದ ಸ್ಟೂಡೆಂಟ್ಸ್ ಹ್ಯಾಡ್ ಪ್ಲ್ಯಾನ್ಡ್ ಇಟ್ ದಟ್ ವೇ. ಅವರು ಸೈಲೆಂಟಾಗಿರಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿರ್ತಾರೆ, ಹಾಗಾಗಿ ಅದು ಸೈಲೆಂಟ್ ಆಗಿತ್ತು. ದೇ ನ್ಯೂ ದಟ್ ದ ಪೊಲೀಸ್ ವುಡ್ ಸ್ಟಾಪ್ ದೆಮ್ ಎಟ್ ದ ಗೇಟ್. They knew the police had expected them to protect and be violent. ಪೊಲೀಸ್ ಆ್ಯಕ್ಚುಲಿ ಇವರು ವೈಲೆಂಟಾಗಿ ನಡ್ಕೊಳ್ಬೇಕು, ಇವರು ಸ್ಟ್ರೈಕನ್ನು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು. ಆದರೆ ಈಗಾಗಲೇ ಈ
ಸ್ಟೂಡೆಂಟ್ಸ್ಗೆ ಗೊತ್ತಿದ್ದರಿಂದ ಅವರು ವೈಲೆಂಟಾಗಿ ನಡ್ಕೊಳ್ಳಿಲ್ಲ. ಸೊ ದ್ಯಾಟ್ ದೇ ಕುಡ್ ಬೀಟ್ ದ ಸ್ಟೂಡೆಂಟ್ಸ್ ಅಪ್ ಆ್ಯಂಡ್ ಹೌಲ್ ದೆಮ್ ಅವೇ ಟು ಜೈಲ್. ಅವರೇನಾದರೂ ಸ್ಟ್ರೈಕ್ ಮಾಡಿದ್ದಿದ್ರೆ, ಗಲಾಟೆ ಮಾಡಿದ್ದಿದ್ರೆ, ವೈಲೆಂಟಾಗಿ ನಡ್ಕೊಂಡಿದ್ದಿದ್ರೆ ಅವ್ರನ್ನ ಜೈಲಿಗೆ ಹಾಕಲಿಕ್ಕೆ ಪೊಲೀಸರು ಪ್ಲ್ಯಾನ್ ಮಾಡಿರ್ತಾರೆ. ಹಾಗಾಗಿ ಸ್ಟೂಡೆಂಟ್ಸ್ ವೇರ್ ನಾಟ್ ಪ್ರಿಪೇರ್ಡ್ ಟು ಗೋ ಟು ಜೈಲ್, ನಾಟ್ ಅಂಟಿಲ್ ದೇ ಹ್ಯಾಡ್ ಗಿವನ್ ದ ಪೊಲೀಸ್ ಮಚ್ ಮೋರ್ ಟ್ರಬಲ್. ಸೊ ದೇ ಹ್ಯಾಡ್ ಡಿಸೈಡೆಡ್ ದ್ಯಾಟ್ ದೇ ವುಡ್ ಗಿವ್ ದ ಪೊಲೀಸ್ ನೋ ಚಾನ್ಸ್ ಎಟ್ ಆಲ್ ಟು ಅರೆಸ್ಟ್. ಹಾಗಾಗಿ ಪೊಲೀಸ್ನವ್ರಿಗೆ ಅವರು ಈ ಸ್ಟೂಡೆಂಟ್ಸನ್ನು ಅರೆಸ್ಟ್ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಡೋದಿಲ್ಲ. ಸೈಲೆಂಟಾಗಿ ಅವರು ಅವರ ಪ್ರೊಟೆಸ್ಟನ್ನು ನಡೆಸ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಅದರಲ್ಲೇ ನಮಗೆ ಒಂದು ಚಾಯ್ಸ್ ಇದೆ. ಹೌ ಡಿಡ್ ಡಾಲ್ಮಾ ಸಫರ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್? ಮೋರ್ ದ್ಯಾನ್ ಫಿಸಿಕಲ್ ಆರ್ ಮೆಂಟಲ್ ಪ್ರಾಬ್ಲಮ್ಸ್, ಡಾಲ್ಮಾಸ್ ಅಲ್ಲಿ ಏನಾಗಿದೆ ಅಂದರೆ ಹೌ ಡಿಡ್ ಡಾಲ್ಮಾ ಸಫರ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್ ಅಂತ ಇದೆ. ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್ ಇಸ್ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟನ್ನು ಹತ್ತುವ ಪ್ರೊಸೆಸ್ಸನ್ನು ಡಾಲ್ಮಾ ಹೇಗೆ ಸಫರ್ ಮಾಡಿದ್ಲು ಅನ್ನೋ ಪ್ರಶ್ನೆ. ಆದರೆ ಬಹುಶಃ ಪ್ರಶ್ನೆ ಸ್ವಲ್ಪ ಬದಲಾಗಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಅಲ್ಲಿ ಹೌ ಡಿಡ್ ಡಾಲ್ಮಾ ಸಫರ್ ಸ್ಕೇಲಿಂಗ್ ಆಫ್ ಮೌಂಟ್ ಎವರೆಸ್ಟ್ ಅನ್ನೋದ್ರ ಬದಲು ವಾಟ್ ಸಫರಿಂಗ್ಸ್ ಡಿಡ್ ಡಾಲ್ಮಾ ಫೇಸ್ ವೈಲ್ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್ ಅಥವಾ ವೈಲ್ ಪ್ರಿಪೇರಿಂಗ್ ಟು ಕ್ಲೈಂಬ್ ದ ಮೌಂಟ್ ಎವರೆಸ್ಟ್ ಅಂತ ಪ್ರಶ್ನೆ ಸ್ವಲ್ಪ ವಿಭಿನ್ನವಾಗಿದ್ದಿದ್ರೆ ಸರಿಯಾಗಿರ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ವಾಟ್ ಸಫರಿಂಗ್ಸ್ ಡಿಡ್ ಡಾಲ್ಮಾ ಫೇಸ್ ವೈಲ್ ಪ್ರಿಪೇರಿಂಗ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್ ಅನ್ನೋದು ಬಹುಶಃ ಅವರು ಕೇಳಬೇಕಾಗಿದ್ದಂಥ ಪ್ರಶ್ನೆ ಅಂತ ಅನಿಸುತ್ತೆ. ಆ ರೀತಿಯ ಪ್ರಶ್ನೆ ಕೇಳಬೇಕಾಗಿತ್ತು ಅಂತ ಅಂದ್ಕೊಂಡು ನಾನು ಈ ರೀತಿಯ ಆನ್ಸರನ್ನು ನಾನಿಲ್ಲಿ ಬರೆದಿದ್ದೀನಿ. ಮೋರ್ ದ್ಯಾನ್ ದ ಫಿಸಿಕಲ್ ಆರ್ ಮೆಂಟಲ್ ಪ್ರಾಬ್ಲಮ್ಸ್, ಡಾಲ್ಮಾಸ್ ಬಿಗ್ಗೆಸ್ಟ್ ಹೆಡ್ಏಕ್ ವಾಸ್ ಫೈನಾನ್ಷಿಯಲ್ ಸಿಚುವೇಶನ್. ವೆನ್ ಶಿ ವಾಸ್ ಗೆಟಿಂಗ್ ರೆಡಿ ಫಾರ್ ದ ಫೈನಲ್ ಫ್ರಂಟಿಯರ್, ಅ ಫಾದರ್ ವಾಸ್ ಬೆಡ್ರಿಡನ್ and a lot of money was needed for his treatment. So the family had very little to offer for Dolma. The mountaineers had to take a special amount with them. ಅವರು ಹಣ ತಗೊಂಡು ಹೋಗಬೇಕಿತ್ತು ಬೆಟ್ಟವನ್ನು ಹತ್ತಿರ ಒಂದು ಪ್ರೊಸೆಸ್ಸಲ್ಲಿ, ವಿಚ್ ವಾಸ್ ರಿಯಲಿ ಬಿಗ್ ಫಾರ್ ಹರ್. ಅವಳು ಅದನ್ನು ತಗೊಂಡೋಗೋ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಯೆಟ್ ಶಿ ನೆವರ್ ಒನ್ಸ್ ಕನ್ಸಿಡರ್ಡ್ ಲಿವಿಂಗ್ ದ ಸ್ಪಾಟ್. ಇಷ್ಟೆಲ್ಲ ಕಷ್ಟಗಳಿದ್ರು ಆಕೆ ಮೌಂಟೇನಿಯರಿಂಗನ್ನು ಬಿಟ್ಟು ಹೊರಗಡೆ ಬರೋ ಪ್ರಯತ್ನವನ್ನು ಆಕೆ ಯಾವಾಗಲೂ ಮಾಡಲಿಲ್ಲ. 24ನೇ ಪ್ರಶ್ನೆ, ಹೌ ವಾಸ್ ಲೈಫ್ ಫಾರ್ ಅನೀಫ್ ಆಲ್ವೇಸ್ ಏಕ್ದಮ್ ಬಿಂದಾಸ್? ಅನೀಫ್ಗೆ ಜೀವನ ಯಾವಾಗಲೂ ಅತ್ಯಂತ ಖುಷಿಕರವಾಗಿತ್ತು ಹೇಗೆ ಅನ್ನೋದು ಪ್ರಶ್ನೆ. ಲೈಫ್ ಫಾರ್ ಅನೀಫ್ ವಾಸ್ ಆಲ್ವೇಸ್ ಏಕ್ದಮ್ ಬಿಂದಾಸ್ ಆ್ಯಸ್ ಈ ಡ್ಯಾಬಲ್ಡ್ ಇನ್ ಆರ್ಟ್, ಸ್ಕೆಚ್ಡ್ ವೆರಿ ವೆಲ್, ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮೆಟೀರಿಯಲ್, read a great deal and loved playing the drums. ಸೊ ಇವೆಲ್ಲವನ್ನು ಮಾಡ್ತಿದ್ದರಿಂದ ಆತ ಜೀವನವನ್ನು ತುಂಬ ಖುಷಿಯಿಂದ ಕಳೀತಾ ಇದ್ದ. 25ನೇ ಪ್ರಶ್ನೆ, ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಸ್ವಾಮಿ ಅಪ್ಪನಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ದ ಅನ್ನೋದು ಈ ಪ್ರಶ್ನೆಯ ಅರ್ಥ. ಸ್ವಾಮಿ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಇನಿಷಿಯಲಿ ಸ್ವಾಮಿ ಟಾಪಿಕನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ದೆನ್ ಈ ಟ್ರೈ ಟು ಪೋಸ್ಟ್ಪೋನ್ ಸ್ಲೀಪಿಂಗ್ ಅಲೋನ್. ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನಾನು ಮುಂದಿನ ತಿಂಗಳು ಒಬ್ಬನೇ ಮಲಗ್ತೀನಿ, ಈಗ ಸದ್ಯಕ್ಕೆ ಬೇಡ ಅಂತ ಹೇಳಿ ಪೋಸ್ಟ್ಪೋನ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ದೆನ್ ಟ್ರೈ ಟು ಸ್ಲೀಪ್ ಅರ್ಲಿಯರ್ ದೆನ್ ದ ರೆಗ್ಯುಲರ್ ಟೈಮ್. ಅದಾದ ನಂತರ ಆತ ಮಲಗೋ ಸಮಯಕ್ಕಿಂತ ಮುಂಚೆನೇ ಹೋಗಿ ಹಾಸಿಗೆ ಮೇಲೆ ಮಲಗಿಬಿಟ್ಟಿರ್ತಾನೆ ಕಾರಿಡಾರಲ್ಲಿ. ಆ್ಯಂಡ್ ಪ್ರಿಟೆಂಡಿಂಗ್ ಟು ಬಿ ಇನ್ ಎ ಡೀಪ್ ಸ್ಲೀಪ್. ಅಷ್ಟೇ ಅಲ್ಲದೆ ತುಂಬ ಗಾಢ ನಿದ್ರೆಯಲ್ಲಿರೋ ರೀತಿಯಲ್ಲಿ ಆತ ಪ್ರಿಟೆಂಡ್ ಮಾಡ್ತಾ ಇರ್ತಾನೆ. ಅವರ ತಂದೆ 3 ಸಲ ಕರೆದರೂ ಕೂಡ ಸ್ವಾಮಿ ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ. 3ನೇ ಸಲ ಆತ ತಂದೆಗೆ ರೆಸ್ಪಾಂಡ್ ಮಾಡ್ತಾನೆ ಮತ್ತು ಉತ್ತರವನ್ನು ಕೊಡ್ತಾನೆ. ಆ್ಯಸ್ ಎ ಫೈನಲ್ ಅಷ್ಟೆಲ್ಲ ಆದ್ರೂ ಅವ್ರ ತಂದೆ ಯಾವಾಗ ಆತನನ್ನು ಬಿಡೋದಿಲ್ವೋ, ಈ ಅಪೀಲ್ ಟು ಇಸ್ ಗ್ರ್ಯಾನಿ ಆ್ಯಂಡ್ ಮದರ್ ವೈಲ್ ಈ ವಾಸ್ ಬೀಯಿಂಗ್ ಟೇಕನ್ ಥ್ರೂ ದ ಪ್ಯಾಸೇಜ್. ಯಾವಾಗ ಆ ತಂದೆ ಹಾಸಿಗೆಯನ್ನು ತನ್ನ ಕಂಕುಲಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗಬೇಕಾದ್ರೆ ಸ್ವಾಮಿ ತನ್ನ ತಾಯಿಯ ಕಡೆಗೂ ಮತ್ತು ಅಜ್ಜಿಯ ಕಡೆಗೂ ನೋಡಿ ಸಹಾಯವನ್ನು ಬೇಡುವ ರೀತಿಯಲ್ಲಿ ಅವನು ಸನ್ನೆಯನ್ನು ಮಾಡ್ತಾನೆ. ಆ್ಯಸ್ ಎ ಫೈನಲ್ ರೆಸಾರ್ಟ್ ಈ ಕಂಪ್ಲೇಂಟ್ ಅಬೌಟ್ ದ ಆಫೀಸ್ ರೂಮ್ ದಟ್ ಈಸ್ ಆಫೀಸ್ ರೂಮ್ ವಾಸ್ ವೆರಿ ಡಸ್ಟಿ. ಕೊನೆಗೆ ಕಟ್ಟಕಡೆಯ ಪ್ರಯತ್ನವಾಗಿ ತಂದೆಗೆ ಹೇಳ್ತಾನೆ, ನಿಮ್ಮ ಆಫೀಸ್ ರೂಮ್ ತುಂಬ ಧೂಳಿನಿಂದ ತುಂಬಿದೆ. ಆ್ಯಂಡ್ ದೇರ್ ಮೈಟ್ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಹಿಸ್ ಲಾ ಬುಕ್ಸ್. ಸ್ಕಾರ್ಪಿಯನ್ಸ್ ಚೇಳುಗಳು, ಕೊಂಡಿ ಚೇಳುಗಳು ಇರ್ಬೋದು ನಿಮ್ಮ ಆಫೀಸಲ್ಲಿ, ಹಾಗಾಗಿ ನಾನು ಮಲಗಲಿಕ್ಕಿಲ್ಲ ಅನ್ನೋ ಒಂದು ಉತ್ತರವನ್ನು ಸ್ವಾಮಿ ತನ್ನ ತಂದೆಗೆ ಹೇಳ್ತಾನೆ. ಸ್ವಾಮಿ ಇನ್ ದಿಸ್ ವೇ ಮೇಡ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಈ ಥರ ಪ್ರಯತ್ನಗಳನ್ನು ಸ್ವಾಮಿ ಮಾಡಿ ತನ್ನ ತಂದೆಯಿಂದ ತಪ್ಪಿಸ್ಕೊಳ್ಳೋ
ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ನಿಮಗೆ ಗೊತ್ತಿದೆ, ಆದರೂ ತಂದೆ ಅವನ ಒಂದು ಪ್ರಯತ್ನಕ್ಕೆ ಸೊಪ್ಪು ಹಾಕೋದಿಲ್ಲ, ಬದಲಿಗೆ ಅವನು ಮಲಗಲೇಬೇಕು ಅನ್ನೋ ಒಂದು ಕಂಡೀಷನನ್ನು ಹಾಕ್ತಾರೆ. ಈಗ 26ನೇ ಪ್ರಶ್ನೆ, ವಾಟ್ ಆರ್ ದ ವೇರಿಯಸ್ ಥಿಂಗ್ಸ್ ದಟ್ ದ ಪೋಯೆಟ್ ಗೋಕಾಕ್ ವಾಂಟೆಡ್ ಟು ಸಿಂಗ್ ಅಬೌಟ್ ಇನ್ ಪ್ರೈಸ್ ಆಫ್ ದ ಕಂಟ್ರಿ? The poet wanted to sing about the Himalayas with their snow-bound peaks, of the three seas that washed the nation's palm. ಭೂಮಿ ತಾಯಿಯ ಅಂಗೈಗಳನ್ನು ತೊಳೆಯುತ್ತಾ ಇದ್ದಂಥ ಸಮುದ್ರದ 3 ಸಮುದ್ರಗಳ ನೀರನ್ನು ಕುರಿತು ಬರಿಬೇಕಂತೇಳಿ ಕವಿ ಕೇಳ್ತಾರೆ. ಅಷ್ಟೇ ಅಲ್ಲ, ಆಫ್ ದ ಕ್ಲಿಯರ್ ಡಾನ್ ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್, ಮುಂಜಾನೆಯ ಸೂರ್ಯನ ಕಿರಣಗಳ ಬಗ್ಗೆ, ಸುಂದರವಾದ ಸೂರ್ಯನ ಕಿರಣಗಳ ಬಗ್ಗೆ ಬರೀಬೇಕಂತೇಳಿ ಕವಿ ಭೂಮಿ ತಾಯಿಯನ್ನು ಕೇಳ್ತಾ ಇದ್ದಾರೆ. ಆಫ್ ದ ಕ್ಲಿಯರ್ ಆಫ್ ದ ರಾಕೆಟ್ ಟೆಂಪಲ್ಸ್ ಎಪಿಕ್ಸ್ ಇನ್ ಸ್ಟೋನ್, ಆಫ್ ದ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ನೇಷನ್ ದೆ ಓನ್. ಎಷ್ಟು ಜನ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಿರುತ್ತಾರೋ ಅವರ ಬಗ್ಗೆ ಹಾಡಬೇಕಂತೇಳಿ ಕವಿ ಭೂಮಿ ತಾಯಿಯನ್ನು ಕೇಳ್ತಾ ಇದ್ದಾರೆ. ಆಫ್ ದ ಸೀಸ್ ಆ್ಯಂಡ್ ಪ್ರಾಫಿಟ್ಸ್ ದಟ್ ಹೀವ್ ದ ಸ್ಟ್ರೈಟ್ ಪಾತ್ ಫಾರ್ ದ ಮ್ಯಾನ್ ಲಿವಿಂಗ್ ಎ ಲೋನ್ಲಿ ಲೈಫ್ ಅಂತೇಳಿ ಕವಿ ಕೇಳ್ತಾ ಇದ್ದಾನೆ. ಆಫ್ ದ ಡ್ಯಾಮ್ ಆ್ಯಂಡ್ ದ ಲೇಕ್, ದೊಡ್ಡ ದೊಡ್ಡ ಡ್ಯಾಮ್ಗಳಿದ್ದಾವೆ ನಮ್ಮ ದೇಶದಲ್ಲಿ, ಅವುಗಳ ಬಗ್ಗೆ ನಾನೇನಾದರೂ ಆಡಬೇಕಂತೇಳಿ ಕವಿ ಕೇಳ್ತಾ ಇದ್ದಾರೆ. ಆಫ್ ಸ್ಟೀಲ್ ಮಿಲ್ಸ್, ದ ಶಿಪ್ ಬಿಲ್ಡಿಂಗ್ ಯಾರ್ಡ್, ಅಥವಾ ಮಿಲ್ಗಳ ಬಗ್ಗೆ, ಫ್ಯಾಕ್ಟ್ರೀಸ್ಗಳ ಬಗ್ಗೆ, ದೊಡ್ಡ ದೊಡ್ಡ ಹಡಗುಗಳನ್ನು ಕಟ್ಟಲಿಕ್ಕಿರುವಂಥ ಯಾರ್ಡ್ಗಳ ಬಗ್ಗೆ ಏನಾದರೂ ಆಡಬೇಕಾ ಅಂತೇಳಿ ಕವಿ ಭೂಮಿ ತಾಯಿಯನ್ನು ಕೇಳ್ತಾ ಇದ್ದಾರೆ. ಆಫ್ ದ ಮೆನ್ ದಟ್ ವರ್ಕ್ ಹಾರ್ಡ್ ಟು ಟೆಕ್ನಾಲಜೈಸ್ ಟು ಪುಟ್ ದ ನೇಷನ್ ಆನ್ ದ ಪೇಜ್ ಆಫ್ ದ ಅಟಾಮಿಕ್ ಏಜ್. ಇದಕ್ಕಿಂತಲೂ ಉನ್ನತವಾದಂತಹ ಇನ್ನೊಂದು ದೊಡ್ಡ ಕಾರ್ಯ ಅಂದರೆ ಅನೇಕ ವ್ಯಕ್ತಿಗಳು ತುಂಬ ಕಷ್ಟಪಟ್ಟು ನಮ್ಮ ದೇಶವನ್ನು ಟೆಕ್ನಾಲಜಿಯಲ್ಲಿ ಮೊದಲ ಸ್ಥಾನದಲ್ಲಿ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ನಾನೇನಾದರೂ ಹಾಡಬೇಕಂತೇಳಿ ಕವಿ ಕೇಳ್ತಾ ಇದ್ದಾರೆ. 27ನೇ ಪ್ರಶ್ನೆ, ಎಕ್ಸ್ಟ್ರಾಕ್ಟ್ಸ್, ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಪ್, ದರ್ ಇಸ್ ಎ ಹಾಸ್ಪಿಟಲ್ ದೇರ್. Question A, what had happened to the girl? The girl had fallen off a running train. Question number B, why did the listener not agree? The listener did not agree because he knew a closer place. Option C, what did the listener do instead? He took the girl to a nearby hospital. So 28ನೇ ಪ್ರಶ್ನೆ, they ought to stop that. The captain is always furious when he hears it. ಅವರು ಆ ಹಾಡನ್ನು ನಿಲ್ಲಿಸಲಿಲ್ಲ ಅಂದರೆ ಕ್ಯಾಪ್ಟನ್ಗೆ ಕೋಪ ಬರುತ್ತೆ, ಹಾಗಾಗಿ ನಿಲ್ಲಿಸಬೇಕು ಅಂತ ಹೇಳ್ತಾನೆ. ಇಲ್ಲಿ ಹೂ ಇಸ್ ದ ಸ್ಪೀಕರ್? ಜುವಾನ್ ಪ್ಯಾಟಿನೋ ಇಸ್ ದ ಸ್ಪೀಕರ್. 2ನೇ ಪ್ರಶ್ನೆ, ಕ್ವೆಶನ್ ನಂಬರ್ ಬಿ, ವಾಟ್ ಡಸ್ ಇಟ್ ಮೀನ್ ಇನ್ ದ ಕಾಂಟೆಕ್ಸ್ಟ್? ದ ಸಾಂಗ್ ಸಂಗ್ ಬೈ ದ ಸೀಮೆನ್. ಇಲ್ಲಿ ಇಟ್ ಅಂದರೆ ಏನು ಅಂತ ಪ್ರಶ್ನೆ. ಇಟ್ ಅಂದರೆ ಅವರು ಹಾಡ್ತಾ ಇದ್ದಂಥ ಒಂದು ಹಾಡು. ಕ್ವೆಶನ್ ನಂಬರ್ ಸಿ, ವೈ ಡಸ್ ದ ಕ್ಯಾಪ್ಟನ್ ಬಿಕಮ್ ಫ್ಯೂರಿಯಸ್? ಏಕೆ ಕ್ಯಾಪ್ಟನ್ಗೆ ತುಂಬ ಕೋಪ ಬರುತ್ತೆ? ದ ಕ್ಯಾಪ್ಟನ್ ಫೀಲ್ಸ್ ದ್ಯಾಟ್ ದ ಸಾಂಗ್ ಈಸ್ ಟರ್ನಿಂಗ್ ಟು ಬಿ ಎ ರೋರ್, ಎ ಸಿಂಬಲ್ ಆಫ್ ಮ್ಯೂಟಿನಿ. ಅವರ ಹಾಡಾಗ್ತಾ ಇಲ್ಲ, ಬದಲಾಗಿ ಅದು ಒಂದು ಘರ್ಜನೆಯಾಗಿ ಬದಲಾವಣೆ ಆಗ್ತಾ ಇದೆ ಅನ್ನೋದು ಕೊಲಂಬಸ್ ಅವರ ಕೋಪಕ್ಕೆ ಕಾರಣ. 29ನೇ ಪ್ರಶ್ನೆ, ಇಟ್ ಈಸ್ ನೋ ಕೆರಿಯರ್ ಫಾರ್ ಎ ಬ್ರೈಟ್ ಬಾಯ್. ಹೂ ಸೆಡ್ ದಿಸ್? ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಸತೀಶ್ ಫಾದರ್ ಅವತಾರ್ ನಾರಾಯಣ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ಬಿ, ವಾಟ್ ಡಸ್ ಇಟ್ ರೆಫರ್ ಟು? ದ ಕೆರಿಯರ್ ಆಫ್ ಬೀಯಿಂಗ್ ಎನ್ ಆರ್ಟಿಸ್ಟ್. ಇಟ್ ಅಂದರೆ ಏನು? ಇಟ್ ಈಸ್ ನೋ ಕೆರಿಯರ್ ಆಫ್ ಬೀಯಿಂಗ್ ಎನ್ ಆರ್ಟಿಸ್ಟ್ ಸ್ಕೆಚಿಂಗ್ ಫಾರ್ ಲೈಫ್. ಜೀವನಕ್ಕಾಗಿ ಒಂದು ಪೇಂಟಿಂಗನ್ನು ಮಾಡ್ಕೊಂಡಿರೋದು ಒಂದು ಆದಾಯದ ಮೂಲವಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರ ತಂದೆಯ ಒಪಿನಿಯನ್. ಕ್ವೆಶನ್ ನಂಬರ್ ಸಿ, ವಾಟ್ ಮೇಡ್ ದ ಸ್ಪೀಕರ್ ಥಿಂಕ್ ಸೊ? He thought that artists made a pittance and lived in poverty and this made him think so. ಯಾಕೆ ಅವರು ಆ ಥರ ಯೋಚನೆ ಮಾಡಿದ್ರು ಅಂತಂದರೆ, ಅವರಿಗೆ ಗೊತ್ತಿದ್ದ ಹಾಗೆ ಆರ್ಟಿಸ್ಟ್ಗಳು ತುಂಬ ಕಷ್ಟದ ಜೀವನವನ್ನು ಜೀವಿಸ್ತಾ ಇದ್ದರು. ಹಾಗಾಗಿ ಅವರ ಮಗ ಆ ರೀತಿಯ ಕಷ್ಟದ ಜೀವನವನ್ನು ಜೀವಿಸೋದವರಿಗೆ ಇಷ್ಟ ಇರಲಿಲ್ಲ. 30ನೇ ಪ್ರಶ್ನೆ, Isn't God upon the ocean just the same as on the land? Who is the speaker? The captain's daughter. When does the speaker say this? While the sailors were caught in a storm and had lost the faith. Question number C. How does the statement have an impact on others? ಹೇಗೆ ಅದು ಅವರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತಂದರೆ, they realized God's presence and courageously rowed the boat to the harbor. 39ನೇ ಪ್ರಶ್ನೆ, Given below is a profile. ನಾನಿಲ್ಲಿ ಅದನ್ನು ಉತ್ತರವನ್ನು ನಾನು ಬರಿತಾ ಹೋಗಿದ್ದೀನಿ, ನೀವು ಅದನ್ನು
ಪಾಸ್ ಮಾಡಿ ಆ ವಾಕ್ಯಗಳನ್ನು ನೀವು ಕಾಪಿ ಮಾಡ್ಕೊಳ್ಬೋದು. ದ ಗಿವನ್ ಪ್ರೊಫೈಲ್ ಈಸ್ ಆಫ್ ಹಿಮಾ ದಾಸ್. ಶಿ ವಾಸ್ ಬಾರ್ನ್ ಆನ್ 9th of January 2000 in a place called Dhim, Nagon in the state of Assam. Her parents are Ranjit Das and Jonali Das. Her height is 167 centimeters. Her weight is 54 kgs. Her story of interest is track and field. ಅಲ್ಲಿ ಅರ್ ಸ್ಟೋರಿ ಅನ್ನೋ ಬದಲು ಅರ್ ಸ್ಪೋರ್ಟ್ ಆಫ್ ಇಂಟ್ರೆಸ್ಟ್ ಆಗಬೇಕಿತ್ತು. ಅಲ್ಲಿ ಅರ್ ಸ್ಪೋರ್ಟ್ ಆಫ್ ಇಂಟ್ರೆಸ್ಟ್ ಈಸ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್, ಅಂದರೆ ಶಿ ವಾಸ್ ವೆಲ್ ವರ್ಸ್ಡ್ ಇನ್ ಅಥ್ಲೆಟಿಕ್ಸ್ ಅನ್ನೋದು ಅದರ ಅರ್ಥ. ಅರ್ ಕೋಚ್ ಈಸ್ ನಿಪುನ್ ದಾಸ್. ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಈಸ್ ದಟ್ ಶಿ ಈಸ್ ದ ಫಸ್ಟ್ ಇಂಡಿಯನ್ ಅಥ್ಲೀಟ್ ಟು ವಿನ್ ಎ ಗೋಲ್ಡ್ ಮೆಡಲ್ ಇನ್ ಎ ಟ್ರ್ಯಾಕ್ ಈವೆಂಟ್ ಎಟ್ ದ IAF World Under-20 Championship. She is given the Arjuna Award for her achievements. She has been appointed as DSP in Assam Police. Once upon ಇದು 32ನೇ ಪ್ರಶ್ನೆ. ಡೆವಲಪ್ ಎ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಕಾಮನ್ ಸೆಂಟೆನ್ಸಿಂದ ನಾನು ಶುರು ಮಾಡಿದ್ದೀನಿ. ಒನ್ಸ್ ಅಪಾನ್ ಎ ಟೈಮ್ ಆನ್ ಓಲ್ಡ್ ವುಮನ್ ಲಿವ್ಡ್ ಇನ್ ಎ ವಿಲೇಜ್. ಶಿ ವಾಸ್ ವೆರಿ ಓಲ್ಡ್ ವುಮನ್ ಅಂತ ಆಗಬೇಕದು. ಶಿ ವಾಸ್ ವೆರಿ ಓಲ್ಡ್ ವುಮನ್. ಅಲ್ಲಿ ವೆರಿ ಆದಮೇಲೆ ಓಲ್ಡ್ ಮಿಸ್ ಆಗಿದೆ, ದಯಮಾಡಿ ನೀವು ಅದನ್ನು ಸೇರಿಸ್ಕೊಳ್ಬೇಕು. ಶಿ ವಾಸ್ ವೆರಿ ಓಲ್ಡ್ ವುಮನ್. ಶಿ ಹ್ಯಾಡ್ ಎ goose which started laying golden eggs. It laid one egg a day. The woman earned her living by selling them. She was not content. She ensured to grow suddenly rich. ಅದು ಶಿ ಡಿಸೈಡ್ ಟು ಗ್ರೋ ಸಡನ್ಲಿ ರಿಚ್ ಆಗಬೇಕು, ಅದು ಎನ್ಶೂರ್ಡ್ ಆಗಿದೆ, ಅದನ್ನು ನೀವು ದಯಮಾಡಿ ಕರೆಕ್ಷನ್ ಮಾಡ್ಕೊಳ್ಳಿ. ಶಿ ಡಿಸೈಡ್ ಟು ಗ್ರೋ ಸಡನ್ಲಿ ರಿಚ್. ದ ಓನ್ಲಿ ವೇ ವಾಸ್ ಟು ಹ್ಯಾವ್ ಹಂಡ್ರೆಡ್ಸ್ ಆಫ್ ಗೋಲ್ಡನ್ ಎಗ್ಸ್. ಸೊ ಹಾಗಾಗಿ ಅವಳು ಒಂದೊಂದು ಎಗ್ಗನ್ನು ಮಾರಿ ಸಡನ್ ರಿಚ್ ಆಗಲಿಕ್ಕೆ ಆಗ್ತಿರಲಿಲ್ಲ. ಅವಳ ಅವಶ್ಯಕತೆಗಳು ಮಾತ್ರ ಪೂರೈಕೆಗಳಾಗ್ತಿತ್ತು. ಆಕೆ ಸಡನ್ನಾಗಿ ಒಂದು ಹಂಡ್ರೆಡ್ಸ್ ಆಫ್ ಗೋಲ್ಡನ್ ಎಗ್ಸನ್ನು ಪಡೀಲಿಕ್ಕೆ ಆಸೆ ಪಡ್ತಾಳೆ. ಶಿ ಥಾಟ್ ದ hen possessed hundreds of eggs in the stomach. Thinking so, she killed the hen but found only one egg. Moral: need has a solution but greed doesn't. ನೀವು ಬೇರೆ ಮಾರಲನ್ನು ಬರೀಬೋದು. 33ನೇ ಪ್ರಶ್ನೆ. ಪಿಕ್ಚರ್ ಡಿಸ್ಕ್ರಿಪ್ಷನ್. The given picture is about school children involved in gardening in a school. There are about 6 boys doing the work. They are familiar with spades and brooms. They seem to be enjoying the work. They are also healthy and energetic. They are not only cleaning the school, they are also building the nation. Children working without supervision speaks a lot about their character. ನಾನು ತುಂಬ ಚಿಕ್ಕದಾಗಿ ಬರೆದಿದ್ದೀನಿ, ಬಹುಶಃ ನೀವು ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. 34th ಕ್ವೆಶ್ಚನ್. ಕ್ವಾಲಿಟಿ ಆಫ್ ಮರ್ಸಿ ಪದ್ಯ ಕೊಟ್ಟಿದ್ದಾರೆ, ಜೊತೆಗೆ ಬ್ಲೈಂಡ್ ಬಾಯ್ ಕೊಟ್ಟಿದ್ದಾರೆ. ಬಹುಶಃ ನೀವು ಅದನ್ನು ಟೆಕ್ಸ್ಟ್ ಬುಕ್ಕಿಂದ ಕಾಪಿ ಮಾಡ್ತೀರಿ ಅಂತ ನಾನು ಅಂದ್ಕೋತೀನಿ. ಕ್ವೆಶ್ಚನ್ ನಂಬರ್ 35. ಅಲ್ಲಿ ಪ್ಯಾರಾಗ್ರಾಫನ್ನು ಓದಿದ್ರೆ ನಿಮಗೆ ಅದು ಪ್ರಶ್ನೆ ಒಂದಿದೆ. ಹೌ ಪವರ್ಫುಲ್ ಇಸ್ ದ ಎಫೆಕ್ಟ್ ಆಫ್ ಪ್ರೇಯರ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ಪ್ರೇಯರ್ ಎಷ್ಟು ಪವರ್ಫುಲ್ ಇದೆ ಅನ್ನೋದು ಮೊದಲ ಪ್ರಶ್ನೆ. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ಪ್ರೇಯರ್ ಕ್ಯಾನ್ ಪರ್ಫಾರ್ಮ್ ಮಿರಾಕಲ್ಸ್. ಅದ್ಭುತಗಳನ್ನು ಮಾಡಬಹುದಾದಷ್ಟು ಶಕ್ತಿಯನ್ನು ಪ್ರೇಯರ್ ಪಡ್ಕೊಂಡಿದೆ ಅನ್ನೋದು ಉತ್ತರ. ಎರಡನೇದು, ವಾಟ್ ಡು ಯು ಲರ್ನ್ ಫ್ರಮ್ ದ ಪ್ಯಾಸೇಜ್. ಆ ಪ್ಯಾಸೇಜಿಂದ ನೀವು ಏನನ್ನು ಕಲಿತೀರಿ ಅಂತ. ವಿ ಲರ್ನ್ ದ್ಯಾಟ್ ಪ್ರೇಯರ್ ಈಸ್ ಅ ಪಾರ್ಟ್ ಆಫ್ ಎ ಹೆಲ್ದಿ ಲೈಫ್. ಬಿಲೀಫ್ ಇನ್ ಗಾಡ್ ಕ್ಯಾನ್ ಸೇವ್ ಒನ್ ಫ್ರಮ್ ಡಿಸ್ಟ್ರಿಕ್ಷನ್. ಅದು ಅತ್ಯಂತ ನಾಶದ ಹಾದಿಯಲ್ಲಿರುವಂಥ ಎಷ್ಟೋ ಜನರನ್ನು ಪ್ರೇಯರ್ ಕಾಪಾಡಿದೆ. ಹಾಗಾಗಿ ಯಾರನ್ನಾದರೂ ಪ್ರಾರ್ಥನೆ ಅನ್ನೋದು ಕಾಪಾಡುವಂಥ ಶಕ್ತಿಯನ್ನು ಹೊಂದಿದೆ ಅನ್ನೋದು ಆ ಒಂದು ಪ್ಯಾರಾಗ್ರಾಫ್ನ ಒಂದು ಸಾರಾಂಶ. ನೀವು ಬಹುಶಃ ಇನ್ನು ಓದಿ ಏನಾದರೂ ಸ್ವಲ್ಪ ವಿಭಿನ್ನವಾದಂತಹ ಸಾರಾಂಶವನ್ನು ನೀವು ಬರೀಲಿಕ್ಕೆ ಇಷ್ಟಪಟ್ಟರೆ ನೀವು ಕಮೆಂಟ್ ಮಾಡ್ಬೋದು. 36ನೇ ಪ್ರಶ್ನೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮ್ಮರ್ ಇದೆ, ಹಾಗಾಗಿ ನಾನು ಇನ್ನೊಂದು ಜಾಸ್ ಪ್ಲೇಯರ್ ಅವರ ಬಗ್ಗೆ, ಅವರ ಅಪಿಯರೆನ್ಸ್ ಬಗ್ಗೆ ಒಂದು ಸಮರಿಯನ್ನು ಕೇಳಿದ್ದಾರೆ, ನೀವು ಅದನ್ನು ಬರಿಬೋದು. ಐ ಆಮ್ ದ ಲ್ಯಾಂಡ್ ಸಮರಿ ಕೂಡ ಇದೆ. ನೀವು ಇದರಲ್ಲಿ ಬಹುಶಃ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಕನ್ವೀನಿಯೆಂಟ್ ಅಂತ ಅಂದ್ಕೊಳ್ತೀನಿ, ಹಾಗಾಗಿ ಐ ಆಮ್ ನಾಟ್ ಗೋಯಿಂಗ್ ಫಾರ್ ದ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. 37ನೇ ಪ್ರಶ್ನೆಗೆ ಬರೋಣ. 37ನೇ ಪ್ರಶ್ನೆಯಲ್ಲಿ ಸ್ವಚ್ಛ ಭಾರತ್ ಅಭಿಯಾನ್, ವ್ಯಾಲ್ಯೂ ಆಫ್ ಟೈಮ್, ಇಂಪಾರ್ಟೆನ್ಸ್ ಆಫ್ ಲೈಬ್ರರಿ, ಈ 3 ಟಾಪಿಕ್ಗಳ ಬಗ್ಗೆ ಎಸ್ಸೆಯನ್ನು ಕೇಳಿದ್ದಾರೆ. ನಾನು ಅದರ ಬಗ್ಗೆ ಇಲ್ಲಿ ಎಸ್ಸೆಯನ್ನು ನಾನು ಹಾಕಿದ್ದೀನಿ. ನೀವು ಇದನ್ನು ವಿಡಿಯೋವನ್ನು ಪಾಸ್ ಮಾಡಿ ನೀವು ಬಹುಶಃ ಆನ್ಸರನ್ನು ಬರ್ಕೊಳ್ಬೋದು, ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಆನ್ಸರ್ಸ್ PDF ಅಪ್ಲೋಡ್ ಮಾಡಿರ್ತೀನಿ. ನೀವು ಅಲ್ಲಿ ಕೂಡ ಈ ಆನ್ಸರ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇದರ ಉತ್ತರವನ್ನು ಬರೆದಿಟ್ಕೊಳ್ಬೋದು. ಎರಡನೇ ಒಂದು ಎಸ್ಸೆ, ದ ವ್ಯಾಲ್ಯೂ ಆಫ್ ಟೈಮ್, ಯುಟಿಲೈಸಿಂಗ್ ಲೈಫ್
ಲೈಫ್ಸ್ ಮೋಸ್ಟ್ ಪ್ರೆಷಿಯಸ್ ರಿಸೋರ್ಸ್. ಇಂಟ್ರೊಡಕ್ಷನ್ ಇದೆ, ಕನ್ಕ್ಲೂಷನ್ ಇದೆ. ನೀವು ಇದನ್ನು ಪಾಸ್ ಮಾಡಿ ಉತ್ತರವನ್ನು ಬರೆದಿಟ್ಕೊಳ್ಬೋದು. ಮೂರನೇದು ದ ಇಂಪಾರ್ಟೆನ್ಸ್ ಆಫ್ ಲೈಬ್ರರೀಸ್, ನರ್ಚರಿಂಗ್ ಮೈಂಡ್ಸ್ ಇನ್ ಕಮ್ಯುನಿಟೀಸ್. ನಂತರ ಲೆಟರ್ ರೈಟಿಂಗ್ ಇದೆ. 38ನೇ ಪ್ರಶ್ನೆ. ಇಮ್ಯಾಜಿನ್ ದಟ್ ಯು ಆರ್ ಸೂರಜ್ ಆರ್ ಗೌರಿ. ನಾನಿಲ್ಲಿ ಸೂರಜ್ ಅನ್ನೋ ಒಂದು ಹೆಸರನ್ನು ಹಾಕಿದ್ದೀನಿ, ನೀವು ಅದನ್ನು ಬೇಕಾದರೆ ಗೌರಿಯಾಗಿ ಬದಲಾಯಿಸಿಕೊಂಡು ಕೂಡ ಬರೀಬೋದು. ಸ್ಟಡಿ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಮಾಲ್ಗುಡಿ. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಂತ ಇದೆ. ನಾನು ಪರ್ಸನಲ್ ಲೆಟರನ್ನು ಚೂಸ್ ಮಾಡಿಲ್ಲ. ಕಾರಣ ಏನಂತ ಅಂದರೆ ಐ ಫೆಲ್ಟ್ ದಟ್ ಅಫಿಷಿಯಲ್ ಲೆಟರ್ ಮೇ ಬಿ ಲೆಸ್ ಕನ್ಫ್ಯೂಸಿಂಗ್ and also easier method to fetch good marks. ಜೊತೆಗೆ ಪರ್ಸನಲ್ ಲೆಟರ್ ಸೀಮ್ಸ್ ಟು ಬಿ ಔಟ್ಡೇಟೆಡ್ ಫಾರ್ ಇನ್ ದೀಸ್ ಡೇಸ್. ಹಾಗಾಗಿ ನಾನು ಪರ್ಸನಲ್ ಲೆಟರನ್ನು ಚೂಸ್ ಮಾಡಿಲ್ಲ. ಇಲ್ಲಿ ಮೊದಲು ಫ್ರಮ್ ಅಡ್ರೆಸ್ ಇದೆ, ತದನಂತರ ಡೇಟ್ ಇದೆ, ಆಮೇಲೆ ಟು ಅಡ್ರೆಸ್ ಇರಬೇಕು. ನಾನು ಟು ಹಾಕೋದನ್ನು ನಾನು ಮರ್ತಿದ್ದೀನಿ. ನೀವು ಇಲ್ಲಿ ಟು ಅನ್ನು ಸೇರಿಸ್ಕೊಳ್ಬೋದು. ಟು ದ PDO ಗ್ರಾಮ ಪಂಚಾಯತ್ ಆಫೀಸ್. ದಯಮಾಡಿ ಇಲ್ಲಿ ಸೇರಿಸ್ಕೊಳ್ಳಿ, ನಾನು ಅದನ್ನು ಬಿಟ್ಟಿದ್ದೀನಿ. ಓಕೆ, ಸೊ ಟು ಇದೆ, ಫ್ರಮ್ ಆಯಿತು, ಟು ಆಯಿತು. ದ PDO ಗ್ರಾಮ ಪಂಚಾಯತ್ ಆಫೀಸ್ ಮಾಲ್ಗುಡಿ. ರೆಸ್ಪೆಕ್ಟೆಡ್ ಸರ್, ಮೇಡಮ್. ಸಬ್ಜೆಕ್ಟ್ ಇದೆ ರಿಕ್ವೆಸ್ಟ್ ಫಾರ್ ಸ್ಯಾನಿಟೈಸೇಷನ್ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ಮಾಲ್ಗುಡಿ. ನಾನು ಸ್ವಲ್ಪ ಬಾಡಿ ಆಫ್ ದ ಲೆಟರ್ ಈಸ್ ಲಿಟಲ್ ಲಾರ್ಜರ್ ದ್ಯಾನ್ ವಾಟ್ ಈಸ್ ರಿಕ್ವೈರ್ಡ್. ಬಹುಶಃ ನೀವು ಅದನ್ನು ಇನ್ನು ಸ್ವಲ್ಪ ಮಿನಿಮೈಸ್ ಮಾಡ್ಕೊಳ್ಬೋದು. ತದನಂತರ ಕನ್ಕ್ಲೂಷನ್ ಇದೆ ಇಲ್ಲಿ. ನಂತರ ಯುವರ್ಸ್ ಸಿನ್ಸಿಯರ್ಲಿ ಆ್ಯಂಡ್ ದ ಸಿಗ್ನೇಚರ್ ಆಫ್ ದ ಪರ್ಸನ್. ಸೊ ಯು ಕ್ಯಾನ್ ಪಾಸ್ ದಿಸ್ ಆ್ಯಂಡ್ ದೆನ್ ರೈಟ್ ಡೌನ್. If you have any suggestions, please comment and please share and also like and also subscribe so that my future videos also will be notified to you. Thank you.